IAS ಮತ್ತು KS ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇವತ್ತು ನವೆಂಬರ್ 2018ರ ಪ್ರಚಲಿತ ವಿದ್ಯಮಾನಗಳ ಮುಂದಿನ ಭಾಗವನ್ನು ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ IAS ಪ್ರಿಲಿಮ್ಸ್ ಆಗಲಿ ಅಥವಾ KS ಪ್ರಿಲಿಮ್ಸ್ ಎಕ್ಸಾಮ್ಗಾಗಲಿ ಜೂನ್ 2018ರಿಂದ ಜೂನ್ 2019ರವರೆಗಿನ ಪ್ರಚಲಿತ ಘಟನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಆ ದೃಷ್ಟಿಯಿಂದಾಗಿ ನಾನು ಈಗಾಗಲೇ ಜೂನ್ 2018ರ ಪ್ರಚಲಿತ ಘಟನೆಗಳ ಮೇಲೆ ಈಗಾಗಲೇ ವಿಡಿಯೋಗಳನ್ನು ಮಾಡಿ ಪ್ಲೇ ಲಿಸ್ಟ್ನಲ್ಲಿ ಜೂನ್ ತಿಂಗಳ ಪ್ರಚಲಿತ ಘಟನೆಗಳು 2018 ಅಂತ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನವಂಬರ್ ತಿಂಗಳ 2018ರ ಪ್ರಚಲಿತ ವಿದ್ಯಮಾನಗಳ ಮೇಲೆ ಈಗಾಗಲೇ 3 ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಇದು 4ನೇ ವಿಡಿಯೋ ಆಗಿದೆ. ಇದರಲ್ಲಿ ಮುಂದಿನ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ GSLV MK3D2 ಉಡಾವಣೆಯನ್ನು ಭಾರತ ಮಾಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ, ಮೇಲ್ನ ಎಲ್ಲವೂ. ಸೊ ಅದರ ಪ್ರಕಾರ GSLV MK3D2 ಇದು 33ನೇ ಸಂವಹನ ಉಪಗ್ರಹವಾಗಿದೆ. 33ನೇ ಸಂವಹನ ಉಪಗ್ರಹ GSLV MK3D2 ಆಗಿದೆ. GSLV MK3D2 ಇಸ್ರೋದಿಂದ ನಿರ್ಮಿಸಲಾಗಿರುವ 5th ಜನರೇಷನ್ ಲಾಂಚ್ ವೆಹಿಕಲ್ ಆಗಿದೆ. GSAT-29 ಉಪಗ್ರಹ 10 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ. ಸೊ ಈ ಎಲ್ಲ ಕ್ವೆಶನ್ಸ್ಗಳು IAS ಮತ್ತು KS ಅಲ್ಲಿ ಕೇಳೋ ಥರನೇ ಇಲ್ಲಿ ಜ್ಞಾನಗಂಗೋತ್ರಿ ಅಕಾಡೆಮಿ ಅವರು ಪಟ್ಟಿ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಿಮಗೆ ಎಕ್ಸಾಮ್ಗಳಲ್ಲಿ ಈಸಿ ಆಗುತ್ತೆ. ಈ ಪ್ರಶ್ನೆಯ ವಿವರಣೆ ಅಂದರೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಭಾರೀ ತೂಕದ ರಾಕೆಟ್ GSLV MK3ಯನ್ನು ಉಡಾವಣೆ ಮಾಡಲಾಗಿದೆ. ಇದನ್ನು ಭೂಮಿಯಿಂದ 36,000 ಕಿಲೋಮೀಟರ್ ದೂರದಲ್ಲಿ ಇರುವ ಜಿಯೋ ಸ್ಟೇಷನರಿ ಆರ್ಬಿಟ್ ಇದರಲ್ಲಿ ಇರಿಸಲಾಗುವುದು. GSAT-29 ಉಪಗ್ರಹ 10 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ. ಬ್ಯಾಂಡ್ ಕಮ್ಯುನಿಕೇಷನ್ ಪೇಲೋಡ್ ವಿನ್ಯಾಸಗೊಳಿಸಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಈಶಾನ್ಯ ಭಾರತದ ಸಂವಹನ ವ್ಯವಸ್ಥೆಯನ್ನು ಸರಳಗೊಳಿಸಲಿದೆ. ಸೊ ಇದಿಷ್ಟು ಇದರ ಪ್ರಾಮುಖ್ಯತೆಯಾಗಿದೆ. ಸೊ ಹಾಗೆ GSLV MK3 ಇಸ್ರೋದಿಂದ ನಿರ್ಮಿಸಲಾಗಿರುವ 5th ಜನರೇಷನ್ ಲಾಂಚ್ ವೆಹಿಕಲ್ ಆಗಿದೆ. GSAT-29 33ನೇ ಸಂವಹನ ಉಪಗ್ರಹವಾಗಿದೆ. ಮುಂದಿನ ಪ್ರಶ್ನೆ, ಶಾಸಕರ ಹಾಜರಾತಿಯಲ್ಲಿ ಕೆಳಗಿನ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಅಂದರೆ ಕರ್ನಾಟಕ ಮತ್ತು ಕೇರಳ. 26 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಕಾರ್ಯವನ್ನು 2011ರಿಂದ 2016ರ ಅವಧಿಯಲ್ಲಿ ಪರಿಶೀಲನೆ ನಡೆಸಿರುವ ಲೆಜಿಸ್ಲೇಟಿವ್ ರಿಸರ್ಚ್ ಇತ್ತೀಚೆಗೆ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿತ್ತು. ಸೊ ಅದರ ಪ್ರಕಾರ ಈ ಶಾಸಕರ ಹಾಜರಾತಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ಕೇರಳ ಮುಂಚೂಣಿಯಲ್ಲಿದೆ. ಇಲ್ಲಿನ ಶಾಸಕರ ವಾರ್ಷಿಕ ಹಾಜರಾತಿ 45 ಮತ್ತು 42 ಆಗಿದೆ. ಸೊ ಕರ್ನಾಟಕದಲ್ಲಿ 45 ಮತ್ತು ಕೇರಳದಲ್ಲಿ 42. ಹಾಗೆ ದೆಹಲಿ, ನಾಗಾಲ್ಯಾಂಡ್, ಸಿಕ್ಕಿಂ ಅತಿ ಕಡಿಮೆ ಶಾಸಕರ ಹಾಜರಾತಿಯನ್ನು ಹೊಂದಿರುವ ರಾಜ್ಯಗಳಾಗಿದೆ. ಸೊ ಮುಂದಿನ ಪ್ರಶ್ನೆ, ಶ್ರೀ ರಾಮಾಯಣ ಎಕ್ಸ್ಪ್ರೆಸ್ಗೆ ಕೆಳಗಿನ ಯಾವ ಸ್ಥಳದಲ್ಲಿ ಚಾಲನೆ ನೀಡಲಾಗಿದೆ? ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ದೆಹಲಿಯಲ್ಲಿ. ಭಾರತೀಯ ರೈಲ್ವೆ ಇಲಾಖೆಯ ಪ್ರವಾಸೋದ್ಯಮ ಘಟಕ ರಾಮಾಯಣ್ ಎಕ್ಸ್ಪ್ರೆಸ್ ವಿಶೇಷ ರೈಲಿಗೆ ದೆಹಲಿಯಲ್ಲಿ ಚಾಲನೆ ನೀಡಿದೆ. ದಿಲ್ಲಿಯ ಸಫ್ದರ್ಜಂಗ್ ರೈಲ್ವೆ ನಿಲ್ದಾಣದಿಂದ ಇದು ಪ್ರಯಾಣ ಪ್ರಾರಂಭಿಸಲಿದೆ. 16 ದಿನಗಳ ಪ್ರವಾಸ ಆಯೋಜಿಸುವ ಯೋಜನೆ ಇದಾಗಿದೆ. ಸೊ ಈ ರೈಲ್ವೆ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅಂದರೆ ಅಯೋಧ್ಯ, ಹನುಮಾನ್ ಗಾರ್ಹಿ, ರಾಮ್ಕೋಟ್ ಮತ್ತು ಕಟಕ್ ಭವನ್ ನಂದಿಗ್ರಾಮ, ಸೀತಾರ್ಮಹಿ, ಜನಕ್ಪುರಿ, ವಾರಣಾಸಿ ಮತ್ತು ಪ್ರಯೋಗ ಶೃಂಗವರಪುರ, ಚಿತ್ರಕೂಟ, ನಾಸಿಕ್, ಹಂಪಿ ಮತ್ತು ರಾಮೇಶ್ವರದಲ್ಲಿ ಈ ರೈಲು ಸಂಚಾರ ಮಾಡಿದೆ. ಸೊ ಹಾಗೆ ಶ್ರೀಲಂಕಾದಲ್ಲಿ ಸಂಚರಿಸುವ ಸ್ಥಳಗಳಂದರೆ ಕೊಲಂಬೋ, ಕ್ಯಾಂಡಿ,
ಸುವಾರ ಎಲಿಯೋ ಮತ್ತು ನೆಗೊಂಬೋ. ದೀನ್ ದಯಾಳ್ ಉಪಾಧ್ಯಾಯ ನಿಲ್ದಾಣ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ್. ದೀನ್ ದಯಾಳ್ ಉಪಾಧ್ಯಾಯ ರೈಲು ನಿಲ್ದಾಣ ಉತ್ತರ ಪ್ರದೇಶದಲ್ಲಿದೆ. ಇದನ್ನು ಮೊದಲು ಮುಘಲ್ ಸಾರಾಯ್ ರೈಲು ಎಂದು ಕರೆಯುತ್ತಿದ್ದರು. ಉತ್ತರ ಪ್ರದೇಶದ ಗುಡ್ಗಾಂವ್ ಅನ್ನು ಗುರುಗ್ರಾಮ ಎಂದು ಬದಲಿಸಲಾಗಿದೆ. ಸೊ ನಿಮಗೆ ಪ್ರಶ್ನೆ ಕೇಳಬಹುದು. ಸೊ ಈ ಉತ್ತರ ಪ್ರದೇಶದ ಗುಡ್ಗಾಂವನ್ನ ಏನೆಂದು ಬದಲಿಸಲಾಗಿದೆ? ಸೊ ಏನೆಂದ ಅಂದರೆ ಗುರುಗ್ರಾಮ್ ಅಂತ ಬದಲಿಸಲಾಗಿದೆ. ಹಾಗೆ ಉತ್ತರ ಪ್ರದೇಶದ ಶುಕ್ರಿತಾಲ್ ಖಾದರ್ ಅನ್ನು ಸುಖತೀರ್ಥ ಖಾದರ್ ಎಂದು ಬದಲಿಸಲಾಗಿದೆ. ಸೊ ಈಗ ಸದ್ಯಕ್ಕೆ ಅಂದರೆ ಪ್ರಶ್ನೆಗಳು ಬರುವಂಥದ್ದು. ಸೊ ದೇಶಗಳ ಹೆಸರುಗಳನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಕೂಡ ಪ್ರಶ್ನೆಗಳು ಬರುತ್ತೆ. ಸೊ ಇವಾಗ ಸದ್ಯದಲ್ಲಿ ಅಂದರೆ ಮೆಸೆಡೋನಿಯಾ ಅದರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ನೋಡ್ಕೊಳ್ಳಿ. ವಿಶ್ವ ಮಧುಮೇಹಿಗಳ ದಿನ ಎಂದು ಕೆಳಗಿನ ಯಾವುದನ್ನು ಗುರುತಿಸಲಾಗಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ನವೆಂಬರ್ 14. ವಿಶ್ವಸಂಸ್ಥೆಯು 2006 ಡಿಸೆಂಬರ್ 20ರಂದು ವಿಶ್ವ ಮಧುಮೇಹಿಗಳ ದಿನವನ್ನು ನವೆಂಬರ್ 14ರಂದು ಆಚರಿಸಲು ನಿರ್ಣಯ ಅಂಗೀಕರಿಸಿತು. ಜತೆಗೆ ಚಾರ್ಲ್ಸ್ ಚೆಸ್ಟ್ ಮತ್ತು ಜಾನ್ ಜೇಮ್ಸ್ ರೆಕಾರ್ಡ್ ಮೇಕ್ ಲಿಯೋಡ್ ಅವರೊಂದಿಗೆ ಸೇರಿ ಮೊದಲ ಬಾರಿಗೆ ಇನ್ಸುಲಿನ್ ಸಂಶೋಧನೆ ನಡೆಸಿದ ಫೆಡ್ರಿಕ್ ವೊಂಟಿಂಗ್ ಅವರ ಜನ್ಮದಿನ ಕೂಡ ನವೆಂಬರ್ 14 ಆಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ವಿಶ್ವ ಮಧುಮೇಹಿಗಳ ದಿನವನ್ನು ನವೆಂಬರ್ 14ರಂದು ಆಚರಿಸಲಾಗುತ್ತೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಕುಟುಂಬದವರಿಗೆ ಕೇಂದ್ರ ಮತ್ತು ರಾಜ್ಯದ ಪಾಲು ಎಷ್ಟಾಗಿದೆ? ಸೊ ಈ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಪಾಲು ಎಷ್ಟು ಅಂತ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, 60:40. ಎಲ್ಲ ವರ್ಗದ ಜನರಿಗೆ ಉಚಿತ ಚಿಕಿತ್ಸೆ ಒದಗಿಸುವ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಚಾಲನೆ ನೀಡಲಾಗಿದ್ದು, ಬಿಪಿಎಲ್ ಕುಟುಂಬದವರಿಗೆ ಆಯುಷ್ಮಾನ್ ಭಾರತದಡಿ ಕೇಂದ್ರ ಸರ್ಕಾರ 60% ಮತ್ತು 40% ರಾಜ್ಯ ಸರ್ಕಾರ ಭರಿಸಲಿದೆ. ಎಪಿಎಲ್ ಅಂದರೆ ಅಬವ್ ಪಾವರ್ಟಿ ಲೈನ್ ಕುಟುಂಬದವರ ಚಿಕಿತ್ಸೆಯ 100% ವೆಚ್ಚವನ್ನು ರಾಜ್ಯ ಸರ್ಕಾರ ನೀಡಲಿದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಯಾರು KS ನರಸಿಂಹಸ್ವಾಮಿ ಪ್ರಶಸ್ತಿ ಪಡೆದಿದ್ದಾರೆ? ಸೊ ಈ ಪ್ರಶಸ್ತಿಯನ್ನು ಪಡೆದವರು ಆಪ್ಷನ್ ಸಿ, ಚನ್ವೀರ್ ಕಣ್ವಿ ಅವರು. KS ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2018ನೇ ಸಾಲಿನ KS ನರಸಿಂಹಸ್ವಾಮಿ ಪ್ರಶಸ್ತಿಗೆ ಕವಿ ಚನ್ನವೀರ ಕಣ್ವಿ ಆಯ್ಕೆಯಾಗಿದ್ದಾರೆ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆಯಾಗಿದ್ದು, ಇದರಲ್ಲಿ ಕೆಳಗಿನ ಯಾವ ಚಿಹ್ನೆಯನ್ನು ಬಳಸಲಾಗಿದೆ? ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ಅದರ ಪ್ರಕಾರ ಇದರಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜು, ಕರ್ನಾಟಕ ವಿಶ್ವವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಚಿಹ್ನೆಗಳನ್ನು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನದಲ್ಲಿ ಬಳಸಲಾಗಿದೆ. ಸೊ ಈ 84ನೇ ಸಾಹಿತ್ಯ ಸಮ್ಮೇಳನದ ಲಾಂಛನದಲ್ಲಿ ಹುಬ್ಬಳ್ಳಿ ಧಾರವಾಡವನ್ನು ಪ್ರತಿನಿಧಿಸುವ ಲಾಂಛನದಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜು, ಕರ್ನಾಟಕ ವಿಶ್ವವಿದ್ಯಾಲಯ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪ್ರತಿಮೆ ಈ ಲಾಂಛನದಲ್ಲಿ ಸೇರಿಸಲಾಗಿದೆ. MH-60 ರೋಮಿಯೋ ಹೆಲಿಕಾಪ್ಟರ್ ಕೆಳಗಿನ ಯಾವ ರಾಷ್ಟ್ರದ್ದು? ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೆರಿಕ ದೇಶದ್ದು. ಸೊ MH-60 ರೋಮಿಯೋ ಹೆಲಿಕಾಪ್ಟರ್ ಅಮೆರಿಕದ್ದಾಗಿದೆ. ಇದನ್ನು ಭಾರತ ಖರೀದಿಸುತ್ತಿದೆ. ಭಾರತ 2020ರಿಂದ 2024ರಲ್ಲಿ ತನ್ನ ನೌಕಾಪಡೆಗೆ ಈ MH-60 ರೋಮಿಯೋ ಹೆಲಿಕಾಪ್ಟರ್ ಅನ್ನು ಸೇರ್ಪಡೆಗೊಳಿಸಲಿದೆ. 2019ರ ಗಣರಾಜ್ಯೋತ್ಸವಕ್ಕೆ ಕೆಳಗಿನ ಯಾವ ರಾಷ್ಟ್ರದ ಅಧ್ಯಕ್ಷ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ? ಸೊ ಎಷ್ಟೋ ಕ್ವೆಶನ್ಸ್ ಪೇಪರ್ಗಳಲ್ಲಿ ನಾನು ನೋಡಿದ್ದೀನಿ. ಈ ಗಣರಾಜ್ಯದಲ್ಲಿ
ಭಾಗವಹಿಸುವ ಅಧ್ಯಕ್ಷರ ಕುರಿತಾಗಿ ಪ್ರಶ್ನೆ ಎಷ್ಟೋ ಸಲ ಕೇಳಿದ್ದಾರೆ. ಸೊ ಅದಕ್ಕಾಗಿ ನೀವು ಅದರ ಬಗ್ಗೆ ಸ್ವಲ್ಪ ಗಮನವಿಡಿ. ಸೊ FDC SDC ಆಗಿರಲಿ ಅಥವಾ ಯಾವುದೇ ಪರೀಕ್ಷೆ ಆಗಿರಲಿ, ಅದರಲ್ಲಿ ನಾನು ಬಹಳ ಸಲ ನೋಡಿದ್ದೀನಿ ಇದರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ. 2019 ಗಣರಾಜ್ಯೋತ್ಸವಕ್ಕೆ ಕೆಳಗಿನ ಯಾವ ರಾಷ್ಟ್ರದ ಅಧ್ಯಕ್ಷ ಮುಖ್ಯ ಅತಿಥಿಯಾಗಿ ಬಂದಿದ್ರಂದ್ರೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಭಾಗವಹಿಸಲಿದ್ದಾರೆ. ಸೊ ಈ ಪ್ರಶ್ನೆಯನ್ನ DMO ಎಕ್ಸಾಮ್ ಅಂದರೆ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಎಕ್ಸಾಮ್ನಲ್ಲಿಯೂ ಕೂಡ ಕೇಳಲಾಗಿದೆ. ಹಾಗೆ ಹಳೆಯ ಎಕ್ಸಾಮ್ಗಳಲ್ಲಿ ಈ ಅಧ್ಯಕ್ಷರ ಕುರಿತಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ, ಪೂರ್ವ ಏಷ್ಯಾ ಶೃಂಗಸಭೆ ಕೆಳಗಿನ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಪೂರ್ವ ಏಷ್ಯಾ ಶೃಂಗಸಭೆ ಕೆಳಗಿನ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಗಾಪುರ್ನಲ್ಲಿ. 13ನೇ ಪೂರ್ವ ಏಷ್ಯಾ ಶೃಂಗಸಭೆಯು ಸಿಂಗಾಪುರದಲ್ಲಿ ನಡೆಯಿತು. ಪೂರ್ವ ಏಷ್ಯಾ ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರೆ 10: ಇಂಡೋನೇಷ್ಯಾ, ಥೈಲ್ಯಾಂಡ್, ಸಿಂಗಾಪುರ್, ಮಲೇಷ್ಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಮಯನ್ಮಾರ್, ಕಾಂಬೋಡಿಯಾ, ಮ್ಯೂನಿ, ಲಾವೋಸ್. ಸೊ ಈ ರಾಷ್ಟ್ರಗಳು 13ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಪಾಲ್ಗೊಂಡ ರಾಷ್ಟ್ರಗಳಾಗಿದೆ. ಸೌರಮಂಡಲದಾಚೆಗಿರುವ ಸಾವಿರಾರು ಗ್ರಹಗಳು ಆಕಾಶನಯಗಳನ್ನು ಅನ್ವೇಷಣೆ ಮಾಡಿದ ಕೆಪ್ಲರ್ ಸ್ಪೇಸ್ ಟೆಲಿಸ್ಕೋಪ್ ಫ್ಲನ್ ಅವಧಿ ಇದು ಕೆಳಗಿನ ಯಾವ ರಾಷ್ಟ್ರದ್ದಾಗಿದೆ? ಸೊ ಈ ಪ್ರಶ್ನೆಯ ವಿವರಣೆ ಏನೆಂದರೆ, ಕೆಪ್ಲರ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು 2009 ಮಾರ್ಚ್ ರಂದು ಅಂತರಿಕ್ಷಕ್ಕೆ ಅಮೆರಿಕದ ನಾಸಾ ಉಡಾವಣೆ ಮಾಡಿತು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಅಮೆರಿಕ ದೇಶದ್ದು. ಸೊ ಸೌರಮಂಡಲದ ಆಚೆಗೆ ಇರುವ ಜಗತ್ತನ್ನು ನೋಡಲು ಆಧುನಿಕ ಬೃಹತ್ ಡಿಜಿಟಲ್ ಕ್ಯಾಮೆರಾ ಸೇರಿದಂತೆ ಹಲವು ತಂತ್ರಜ್ಞಾನಗಳನ್ನು ಈ ದೂರದರ್ಶನಕ್ಕೆ ಅಳವಡಿಸಲಾಗಿತ್ತು. ಇತ್ತೀಚೆಗೆ ಈ ನೌಕೆಗೆ ಗುಡ್ ನೈಟ್ ಎಂಬ ಸಂಕೇತವನ್ನು ಕಳುಹಿಸಿ ಭೂಮಿಯಿಂದ ಕೆಪ್ಲರ್ಗಿದ್ದ ಎಲ್ಲ ಸಂವಹನ ಸಂಪರ್ಕಗಳನ್ನು ಕಡಿತಗೊಳಿಸಲಾಗಿದೆ. ಈ ಕುರಿತಾಗಿ ನಾಸಾ ಪ್ರಕಟಣೆಯನ್ನ ತಿಳಿಸಿದೆ. ಸೊ ಈ ಸೌರಮಂಡಲದಾಚೆಗಿರುವ ಸಾವಿರಾರು ಗ್ರಹಗಳ ಅನ್ವೇಷಣೆ ಮಾಡಿದ ಕೆಪ್ಲರ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ಅವಧಿಯನ್ನ ಮುಗಿಸಿದೆ. ಸೊ ಕೊನೆಗೆ ನಾಸಾ ಗುಡ್ ನೈಟ್ ಎಂಬ ಸಂಕೇತದ ಕಳಿಸುವ ಮೂಲಕ ಇದಕ್ಕೆ ಅಂತ್ಯವನ್ನ ಹಾಡಿದೆ. ಸೊ ಮುಂದಿನ ಪ್ರಶ್ನೆ, ವಿಶ್ವ ಶೌಚಾಲಯ ದಿನವನ್ನು ಕೆಳಗಿನ ಯಾವ ದಿನಾಂಕದಿಂದ ಆಚರಿಸಲಾಗುವುದು? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ನವೆಂಬರ್ 19. ನವೆಂಬರ್ 19 ವಿಶ್ವ ಶೌಚಾಲಯ ದಿನವನ್ನು ಬಯಲು ಬಹಿರ್ದೆಸೆ ಪದ್ಧತಿಗೆ ಅಂತ್ಯ ಹಾಡುವುದಕ್ಕೆ ಭಾರತವು ಸೇರಿದಂತೆ ವಿಶ್ವದ ಎಲ್ಲ ರಾಷ್ಟ್ರಗಳು ಬದ್ಧವಾಗಿದ್ದು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಸೊ ಈ ಮುಂದಿನ ಪ್ರಶ್ನೆ, ಇಬ್ರಾಹಿಂ ಮೊಹಮ್ಮದ್ ಸೋಲಿ ರವರು ಕೆಳಗಿನ ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಮಾಲ್ಡೀವ್ಸ್. ಸೊ ಅದರಂತೆ ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರು ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಅಲೆಕ್ ಪದಮ್ಸ್ ರವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಜಾಹೀರಾತು ಗುರು ಎಂದೇ ಪ್ರಖ್ಯಾತರಾಗಿದ್ದ ರಂಗನಟ ಅಲೆಕ್ ಪದಮ್ಸಿ ನಿಧನರಾಗಿದ್ದಾರೆ. ಜಾಹೀರಾತು ಕ್ಷೇತ್ರದಲ್ಲಿ ಪದಮ್ ಸಿವಾಪು ಮಾಡಿಸಿದ್ದರು. ಅವರು ರೂಪಿಸಿದ್ದ ಸರ್ಫನ್ ಲಲಿತಾಜಿ, MRI, ಬಲಿಷ್ಠ ವ್ಯಕ್ತಿ, ಲಿರಿಲ್ ಸೋಪ್ನ ಯುವತಿ ಹಮಾರಾ ಬಜಾಜ್ನಂತಹ ಜಾಹೀರಾತುಗಳು ಇವರ ಜಾಹೀರಾತಿನಲ್ಲಿ ಪ್ರಮುಖವಾಗಿದ್ದೆ. ಸೊ 69ನೇ ಪ್ರಶ್ನೆ ಅಂದರೆ, ಅಜಯ್ ಭೂಷಣ್ ರವರು ಕೆಳಗಿನ ಯಾವ ಹುದ್ದೆಗೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ? ಅಂದರೆ ಅಜಯ್ ಭೂಷಣ್ ಅವರನ್ನು ಯಾವ ಹುದ್ದೆಗೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ ಅಂದರೆ, ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ರೆವಿನ್ಯೂ ಕಾರ್ಯದರ್ಶಿಯಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ರೆವಿನ್ಯೂ ಕಾರ್ಯದರ್ಶಿಯಾಗಿ ಅಜಯ್ ಭೂಷಣ್ ಅವರನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ. ಸೊ ರೆವಿನ್ಯೂ ಕಾರ್ಯದರ್ಶಿಯಾಗಿ ಅಜಯ್ ಭೂಷಣ್ ಪಾಂಡೆ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ.
ಸೊ ನವೆಂಬರ್ 30ರಂದು ಹಸ್ಮುಖ್ ಅವರ ಅವಧಿ ಮುಗಿದ ನಂತರ, ಅಂದರೆ ಅವರು ಆ ಸ್ಥಾನಕ್ಕೆ ನಿವೃತ್ತಿಯನ್ನು ನೀಡಿದ ನಂತರ ಆ ಸ್ಥಾನಕ್ಕೆ ಇವರನ್ನು ನೇಮಕ ಮಾಡಲಾಗಿದೆ. ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಆ್ಯಂಡ್ ಮೆಷರ್ಸ್ ಕೆಳಗಿನ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಫ್ರಾನ್ಸ್ನಲ್ಲಿ. ಜಗತ್ತು ಕಾಲಕಾಲಕ್ಕೆ ಬದಲಾಗುತ್ತಿರುವುದು ವೇದ್ಯ ವಿಚಾರ. ಇದಕ್ಕೆ ತಕ್ಕಂತೆ ಮನುಷ್ಯನ ಬದುಕಿನಲ್ಲಿ ಕೆಲವು ಬದಲಾವಣೆಗಳಾಗುತ್ತದೆ ಮತ್ತು ಬದಲಾವಣೆಗಳನ್ನು ಮನುಷ್ಯರೇ ಮಾಡಿಕೊಳ್ಳುತ್ತಾರೆ. ಅಂಥದ್ದೊಂದು ಪರಿಷ್ಕರಣೆಯ ನವೆಂಬರ್ 16 ಆಗಿದ್ದು, ನಿತ್ಯ ಬಳಕೆಯ ಮಾಪನ ಕಿಲೋಗ್ರಾಂನ ಹಳೆಯ ವ್ಯಾಖ್ಯಕ್ಕೆ ವಿಧೇಯ ಹೇಳುವ ನಿರ್ಣಯವನ್ನು 60 ರಾಷ್ಟ್ರಗಳ ಸಂಶೋಧಕರು, ವಿಜ್ಞಾನಿಗಳು ಫ್ರಾನ್ಸ್ನ ವರ್ಸೆಲ್ಲಿನಲ್ಲಿ ನಡೆದ ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಆ್ಯಂಡ್ ಮೆಷರ್ಸ್ನಲ್ಲಿ ಕೈಗೊಂಡಿದ್ದಾರೆ. ಅಂದರೆ ಸೊ ಇದರ ಸಾರಾಂಶ ಏನಂದರೆ, ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಆ್ಯಂಡ್ ಮೆಷರ್ಸ್, ಈ ಕಾನ್ಫರೆನ್ಸ್ನಲ್ಲಿ ನಾವು ಇಷ್ಟು ದಿನದಿಂದ ಬಳಕೆ ಮಾಡ್ತಿದ್ದ ಕಿಲೋಗ್ರಾಂ ಆ ಪದ್ಧತಿಯನ್ನು ಇವಾಗ ತೆಗಿಲಿಕ್ಕೆ 60 ರಾಷ್ಟ್ರಗಳು ಸಮ್ಮತಿಯನ್ನು ನೀಡಿದೆ. ಸೊ ಹೊಸ ಮೆಷರ್ಸ್ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾಗಿ ಇಷ್ಟು ದಿನದಿಂದ ನಾವು ಬಳಕೆ ಮಾಡ್ತಿದ್ದ ಕಿಲೋಗ್ರಾಂ ಪದ್ಧತಿಯನ್ನು ತೆಗಿಬೇಕು ಅಂತ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಸೊ ಇದಿಷ್ಟು ಈ ಭಾಗದ ಪ್ರಚಲಿತ ಘಟನೆಗಳು ಮತ್ತು ಅದರ ಕುರಿತಾಗಿ ವಿವರಣಾತ್ಮಕ ಉತ್ತರಗಳಾಗಿದೆ. ಸೊ ಮುಂದಿನ ಭಾಗದಲ್ಲಿ ಉಳಿದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ.